ಹೆಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಬ್ಯಾಂಕ್ ಬಜಾರ್ ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬ್ಯಾಂಕ್ ಬಜಾರ್ ಆ್ಯಪಲ್ಲಿ ನಿಮಗೆ ಎಲ್ಲ ಬ್ಯಾಂಕ್ಸ್ಗಳು ಒಂದೇ ಕಡೆ ನೋಡಲಿಕ್ಕೆ ಸಿಗ್ತವೆ. ಆ್ಯಂಡ್ ನಿಮಗೆ ತಕ್ಷಣ ಬ್ಯಾಂಕಲ್ಲಿ ಸಾಲ ಬೇಕಿತ್ತು ಅಂತಂದರೆ ಈ ಒಂದು ಅಪ್ಲಿಕೇಶನ್ ಬೆಸ್ಟ್ ಇದೆ. ಆ್ಯಂಡ್ ಇಲ್ಲಿ ನನಗೆ 35 ಬ್ಯಾಂಕ್ಸ್ಗಳಲ್ಲಿ ಆಫರನ್ನು ಸಿಗ್ತಾ ಇದೆ. ಇದು ಆ್ಯಕ್ಚುಲಿ ಹೋಮ್ ಲೋನ್ ಆಗಿದೆ, ಬಟ್ ಆದರೆ ನನಗೆ ಪರ್ಸ್ನಲ್ ಲೋನ್ ಕೂಡ ಸಿಕ್ಕಿದೆ. ಸೊ ಪರ್ಸ್ನಲ್ ಲೋನಲ್ಲಿ ನನಗೆ IDFC ಬ್ಯಾಂಕ್ ಮತ್ತು ಆಕ್ಸಿಸ್ ಬ್ಯಾಂಕ್ ಐ ಥಿಂಕ್ ನನಗೆ ಲೋನನ್ನು ಕೊಡ್ತಾ ಇತ್ತು. ಸೊ ಇಲ್ಲಿ ಇನ್ಸ್ಟಂಟ್ ಆಗಿ ಲೋನ್ ಸಿಗುತ್ತೆ. ಸೊ ಬ್ಯಾಂಕ್ ಬಜಾರ್ ಆ್ಯಪಲ್ಲಿ ನೀವು ಯಾವ ರೀತಿಯಾಗಿ ಪರ್ಸ್ನಲ್ ಲೋನ್ನ ತೊಗೊಬೋದು, ಯಾವ ರೀತಿಯಾಗಿ ಇಲ್ಲಿ ಅಪ್ಲೈ ಮಾಡ್ಕೋಬೇಕು, ಏನು ಎಲಿಜಿಬಿಲಿಟಿ ಇರುತ್ತೆ, ಎಷ್ಟು ಇಂಟ್ರೆಸ್ಟ್ ರೇಟ್ ಅನ್ನೋದು ಇರುತ್ತೆ, ಎಷ್ಟು ಟೆನ್ಯೂರ್ ಕೊಡ್ತಾ ಇದ್ರೆ, ಏನು ಪ್ರಾಸೆಸ್ ಇರುತ್ತೆ, ಎಲ್ಲವನ್ನೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಈ ಒಂದು ಬ್ಯಾಂಕ್ ಬಜಾರಲ್ಲಿ ನೀವು ಪರ್ಸ್ನಲ್ ಲೋನ್ನ ತಗೊಂತೀರಾ ಅಂತಂದರೆ ಇನ್ಸ್ಟಂಟ್ ಆಗಿ ಸಿಗುತ್ತೆ. ಸೊ ಪ್ಲೇಸ್ಟೋರಲ್ಲಿ ಈ ಒಂದು ಆ್ಯಪ್ ಮೇಲೆ ನೀವು ನೋಡ್ತಾ ಇರ್ಬೋದು. ಸೊ 4.4 ಸ್ಟಾರ್ ರೇಟಿಂಗ್ ಇದೆ, 1,37,000 ರೀಸ್ ಇದಾವೆ, 1 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ಸೊ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲ ಅಂತಂದರೆ ನೀವು ಪ್ಲೇಸ್ಟೋರಲ್ಲಿ ಬಂದುಬಿಟ್ಟು ಬ್ಯಾಂಕ್ ಬಜಾರ್ ಅಂತ ಸರ್ಚ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ ತಕ್ಷಣ ಮೊದಲನಾಗಿ ನೀವು ಇಲ್ಲಿ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಕೊಳಕ್ಕೆ ಇಲ್ಲಿ ನಿಮಗೆ ಮೊಬೈಲ್ ನಂಬರ್ನೇ ಕೇಳುತ್ತೆ. ಮೊದಲನೇದಾಗಿ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಂತರ ಆ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಆಗ್ಬಿಟ್ಟು ನೀವು ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ಇಂಟರ್ಫೇಸನ್ನು ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೀವು ಕ್ರೆಡಿಟ್ ಕಾರ್ಡ್ಗೋಸ್ಕರ ಅಪ್ಲೈ ಮಾಡ್ಕೋಬೋದು, ಹೋಮ್ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೋಬೋದು, ನಿಮ್ಮ ಕ್ರೆಡಿಟ್ ಸ್ಕೋರ್ನ ಇಲ್ಲಿ ಫ್ರೀ ಆಗಿ ನೀವು ಚೆಕ್ ಮಾಡ್ಕೋಬೋದು. ನಂತರ ಇಲ್ಲಿ EMIನ ಕ್ಯಾಲ್ಕುಲೇಟ್ ಕೂಡ ಮಾಡ್ಕೋಬೋದು. ನಂತರ ಗೋಲ್ಡ್ ಆ್ಯಂಡ್ ಸಿಲ್ವರ್ ಅಲ್ಲಿ ಕೂಡ ನೀವು ಇಲ್ಲಿ ರೇಟನ್ನು ಚೆಕ್ ಮಾಡ್ಕೋಬೋದು, ಜೊತೆಗೆ ಇನ್ವೆಸ್ಟ್ ಕೂಡ ಮಾಡ್ಕೋಬೋದು. ಸೊ ಇಲ್ಲಿ ಹೋಮ್ ಲೋನ್ ಬಗ್ಗೆ ಮಾತ್ರ ಇಲ್ಲಿ ಕೊಟ್ಟಿದ್ರೆ, ಬಟ್ ಇಲ್ಲಿ ಪರ್ಸನಲ್ ಲೋನ್ ಕೂಡ ಸಿಗುತ್ತೆ. ಇಲ್ಲಿ ಪರ್ಸನಲ್ ಲೋನ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ನೀವು ಮೊದಲಾಗಿ ಸ್ಯಾಲರಿಡ್ ಪರ್ಸನ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಹೇಳುತ್ತೆ, ಅಥವಾ ಬಿಸ್ನೆಸ್ ಓನರ್ ಅಂತ ಕೇಳುತ್ತೆ. ಸೊ ಈ ಎಲ್ಲ ಮೊದಲಾಗಿ ಡೀಟೇಲ್ಸ್ ಕೊಡಬೇಕಾಗಿರುತ್ತೆ. ನೀವು ಸೆಲೆಕ್ಟ್ ಮಾಡಿಕೊಂಡು ಬೇಸಿಕ್ ಡೀಟೇಲ್ಸನ್ನು ಕೊಡಿ. ಸೊ ಬೇಸಿಕ್ ಡೀಟೇಲ್ಸ್ ಆದ ತಕ್ಷಣ ಪ್ರೊಫೆಷನಲ್ ಡೀಟೇಲ್ಸ್ ಕೇಳುತ್ತೆ. ಪ್ರೊಫೆಷನಲ್ ಡೀಟೇಲ್ಸನ್ನು ಕೊಡಿ. ಅದಾದ ನಂತರ ಇಲ್ಲಿ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡನ್ನು ಅಪ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ. ಐ ಥಿಂಕ್ ಪಾನ್ ಕಾರ್ಡ್ನ ಕೇಳ್ಬೋದು ಅಪ್ಲೋಡ್ ಮಾಡಲಿಕ್ಕೆ. ಪಾನ್ ಕಾರ್ಡ್ ಅಪ್ಲೋಡ್ ಮಾಡಿದ ತಕ್ಷಣ ನಂತರ ಇಲ್ಲಿ ಡಿಜಿಲಾಕರ್ ಅಂತ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ ಗೈಸ್ ನಿಮ್ಮ ಒಂದು KYCಯನ್ನು. ಓಕೆನಾ. ಸೊ ಅದು ಮ್ಯಾನುವಲ್ ಇತ್ತು ಅಂದರೆ ನೀವು ಜಸ್ಟ್ ಅಪ್ಲೋಡ್ ಮಾಡ್ಕೊಂಡೇ ಮಾಡಬೇಕು ಅಂದ್ಕೊಂಡಿದ್ರೆ ಅಪ್ಲೋಡ್ ಮಾಡಿಕೊಂಡು ಇಲ್ಲಿ ನೀವು ಕಂಪ್ಲೀಟನ್ನು ಮಾಡ್ಕೊಳ್ಳಿ ಇದನ್ನು. ಓಕೆನಾ. ಸೊ ಈ ಒಂದು ಪ್ರೋಸೆಸ್ನ ನೀವು ಕಂಪ್ಲೀಟ್ ಮಾಡಿದ ತಕ್ಷಣ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳುತ್ತೆ. ಬ್ಯಾಂಕ್ ಸ್ಟೇಟ್ಮೆಂಟನ್ನು ಎಂಟರ್ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. PDF ರೂಪದಲ್ಲಿ ಇರಬೇಕು. ಓಕೆ. ಸೊ ನಿಮ್ಮದು ಸ್ಯಾಲ್ರಿ ಸ್ಲಿಪ್ಪನ್ನು ಅಪ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ. ಸ್ಯಾಲ್ರಿ ಸ್ಲಿಪ್ಪನ್ನು ಕೂಡ ನೀವು ಅಪ್ಲೋಡ್ ಮಾಡಿಕೊಂಡು ನೀವು ಬ್ಯಾಂಕ್ ಡೀಟೇಲ್ಸನ್ನು ಕೊಟ್ಬಿಟ್ಟು ಇನ್ಸ್ಟಂಟ್ ಆಗಿ ಡಿಸ್ಪೋಸ್ಮೆಂಟನ್ನು ತೊಗೊಬೋದು ಬ್ಯಾಂಕ್ ಅಕೌಂಟ್ಗೆ. ನಿಮ್ಮ ಒಂದು ಲೋನ್ ಅಮೌಂಟನ್ನು ಏನು ಲೋನ್ ಆಫರ್ ಬಂದಿರುತ್ತೆ ಅದನ್ನು. ಓಕೆನಾ. ಸೊ ಇಲ್ಲಿ ಕಸ್ಟಮೈಸ್ ಕೂಡ ಮಾಡ್ಕೋಬೋದು ನಿಮ್ಮ ಒಂದು EMIಸ್ಗಳನ್ನು. ಸೊ ಬೆಸ್ಟ್ ಇದೆ ಈ ಒಂದು ಅಪ್ಲಿಕೇಶನು. ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಾಂದರೆ ಪ್ಲೇಸ್ಟೋರಲ್ಲಿ ಬಂದುಬಿಟ್ಟು ಬ್ಯಾಂಕ್ ಬಜಾರ್ ಅಂತ ಸರ್ಚ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೋಬೋದು. ನನಗೆ ಇಲ್ಲಿ ಹೋಮ್ ಲೋನ್ ನೋಡ್ತಾ ಇರ್ಬೋದು 35ಕ್ಕೂ ಹೆಚ್ಚು ಬ್ಯಾಂಕ್ಸ್ಗಳಲ್ಲಿ ಸಿಗ್ತಾ ಇದೆ. ಲೈಕ್ ಇಲ್ಲಿ LIC ಇದೆ, ನಂತರ ಇಲ್ಲಿ ಕರ್ನಾಟಕ ಬ್ಯಾಂಕ್ ಇದೆ, ನಂತರ HDFC ಬ್ಯಾಂಕ್ ಇದೆ, ಇಂಡಿಯಾ ಬುಲ್ಸ್ ಹೋಮ್ ಲೋನ್ಸ್ ಇದೆ, ನಂತರ ಸುಂದರಂ ಹೋಮ್ ಫೈನಾನ್ಸ್ ಲೋನ್ಸ್ ಇದೆ, ನಂತರ ಆಕ್ಸಿಸ್ ಬ್ಯಾಂಕ್ ಇದೆ, ನಂತರ DBS ಇದೆ, ನಂತರ ಆದಿತ್ಯ ಬಿರ್ಲಾ ಇದೆ, ನಂತರ ಇಲ್ಲಿ ಯೂನಿಯನ್ ಬ್ಯಾಂಕ್ ಇದೆ, ಇಂಡಸ್ ಬುಲ್ಸ್ ಇದೆ, ನಂತರ ಇಲ್ಲಿ HDFL ಇದೆ, ಫೆಡರಲ್ ಇದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಇದೆ, ನಂತರ ಆಂಧ್ರ ಬ್ಯಾಂಕ್ ಹೋಮ್ ಲೋನ್ ಇದೆ, ಧನಲಕ್ಷ್ಮಿ ಬ್ಯಾಂಕ್ ಇದೆ, ನಂತರ ಬ್ಯಾಂಕ್ ಆಫ್ ಬರೋಡಾ ಇದೆ. ಹೀಗೆ ಹಲವಾರು ಬ್ಯಾಂಕ್ಸ್ಗಳು ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದ್ದಾವೆ. ಅಪ್ ಟು 35ಕ್ಕೂ ಹೆಚ್ಚು. ನೀವು ಜಸ್ಟ್ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಏನು ಡೀಟೇಲ್ಸ್ ಕೇಳುತ್ತೆ ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಡೀಟೇಲಾಗಿ ವಿಡಿಯೋನ ಮಾಡಿದ್ದೀನಿ ಗೈಸ್, ಯಾವ ರೀತಿಯಾಗಿ ನೀವು ಅಪ್ಲೈ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಐ ಬಟನಲ್ಲಿ ಕೂಡ ಕೊಟ್ಟಿರ್ತೀನಿ. ಹೋಗ್ಬಿಟ್ಟು ನೀವು ನೋಡ್ಕೊಳ್ಳಿ ಆ್ಯಂಡ್ ಅಪ್ಲೈ ಮಾಡ್ಕೊಳ್ಳಿ. ಇನ್ಸ್ಟಂಟ್ ಆಗಿ ಸಿಗುತ್ತೆ. ಓಕೆನಾ. ಆ್ಯಂಡ್ ಇದರಲ್ಲಿ ನಿಮಗೆ ಲೋನ್ ಸಿಗ್ತಾ ಇಲ್ಲ ಅಂತಂದರೆ ಟ್ರೂ ಬ್ಯಾಲೆನ್ಸ್ನಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಟ್ರೂ ಬ್ಯಾಲೆನ್ಸ್ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್. ಇದರಲ್ಲಿ 1 ಲಕ್ಷ ರೂಪಾಯಿವರೆಗೆ ನಿಮಗೆ ತಕ್ಷಣ ಸಾಲ ಸಿಗುತ್ತೆ. ಜಸ್ಟ್ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಇಂತಾನೆ. ಓಕೆನಾ. ಸೊ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇದ್ದರೆ ಸಾಕು, ನೀವು ಇನ್ಸ್ಟಂಟ್ ಆಗಿ ಲೋನ್ನ ತಗೋಬೋದು ಟ್ರೂ ಬ್ಯಾಲೆನ್ಸಲ್ಲಿ. ಟ್ರೂ ಬ್ಯಾಲೆನ್ಸ್ ನನ್ನ ಒಂದು ಫೇವರೇಟ್ ಅಪ್ಲಿಕೇಶನ್ ಆ್ಯಂಡ್ ನಿಮ್ಮದು ಕೂಡ ಆಗುತ್ತೆ ನೀವು ಇಲ್ಲಿ ಅಪ್ಲೈ ಮಾಡ್ಕೊತೀರಾ ಅಂತಂದರೆ. ಆ್ಯಂಡ್ 4.4 ಸ್ಟಾರ್ ರೇಟಿಂಗ್ ಇದೆ ಈ ಒಂದು ಆ್ಯಪ್ ಮೇಲೆ. 10 ಲಕ್ಷ ರಿವ್ಯೂಸ್ ಇದಾವೆ. 5 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬ. ನನಗೆ ಇಲ್ಲಿ 1 ಲಕ್ಷ ರೂಪಾಯಿ ಲೋನ್ ಸಿಕ್ಕಿದೆ ಗೈಸ್. ಓಕೆನಾ. ಸೊ ಇಲ್ಲಿ ಮೊದಲೇದಾಗಿ ಲೆವೆಲಪ್ ಲೋನ್ ಸಿಗುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ನೀವು ಪೇಮೆಂಟನ್ನು ಮಾಡ್ಕೊಳ್ಳಿ. ಮೊದಲು ಕಡಿಮೆ ಇರುತ್ತೆ, ನಂತರ ನೀವು ಅದನ್ನು ಯೂಸ್ ಮಾಡ್ಕೊಂಡು ಪೇಮೆಂಟ್ ಮಾಡ್ದಂಗೆಲ್ಲ ಜಾಸ್ತಿ ಆಗ್ತಾ ಬರುತ್ತೆ, ಅದು ಲೆವೆಲಪ್ ಲೋನ್. ಓಕೆ. ನಂತರ ಕ್ಯಾಶ್ ಲೋನ್ ಸಿಗುತ್ತೆ. ಡೈರೆಕ್ಟಾಗಿ 50,000 ರೂಪಾಯಿವರೆಗೆ ಕ್ಯಾಶ್ ಲೋನ್ ಕೂಡ ಸಿಗ್ತಾ ಇದೆ. ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ರಿಸ್ಕ್ ಪ್ರೊಫೈಲ್ ಮೇಲೆ, ಎಷ್ಟು ಲೋನ್ ಕೊಡ್ತಾರೆ, ಎಷ್ಟು ಇಂಟ್ರೆಸ್ಟ್ ಆಗ್ತಾರೆ ಅನ್ನೋದು. ಓಕೆನಾ. ಸೊ ಯಾಕೆ ಇದಾಗಿರುತ್ತೆ ಇದನ್ನ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಬಾಯ್.